ಇವತ್ತು ಸಂಯುಕ್ತ ಹೆಗ್ಡೆ ಅವ್ರದ್ದು ಮಾರ್ಷಲ್ ಆರ್ಟ್ ಅಂತ ಒಂದು ಸಿನಿಮಾ ರಿಲೀಸ್ ಆಗ್ಬಿಟ್ಟಿದೆ, ಅದು ಕ್ರೀಮ್. ಈ ಟೈಟಲ್ ನೋಡ್ಬಿಟ್ಟು ಎಲ್ಲ ಐಸ್ ಕ್ರೀಮ್ ಅಂತ ಅನ್ಕೊಂಡಿದೆ. ಆಮೇಲೆ ಡೌಟ್ ಬಂದ್ಬಿಟ್ಟು ಫೇಶಿಯಲ್ಸ್ ಕ್ರೀಮು ಕೂಡ ಇರ್ಬೋದೇನೋ ಅಂತ ಅನ್ಕೊಂಡ್ಬಿಟ್ಟಿದೆ. ಪೋಸ್ಟರ್ ನೋಡಿದ್ಮೇಲೆ ಏನಿದು ಈ ತರ ರಕ್ತ ಚಿತಾಲ್ ಪತಾಲ್ ಆಗ್ಬಿಟ್ಟಿದೆ ಅಂತ ಸ್ವಲ್ಪ ಏನೋ ಒಂಥರ ಆಯ್ತು. ಅದಾದ್ಮೇಲೆ ಸಪ್ತಸಾಗರದ ಆಚೆ ಎಲ್ಲ ಸೈಡ್ ಬಿ ಪೋಸ್ಟರ್ ಕೂಡ ಸೇಮ್ ಇದೇ ರೀತಿ ಇರೋದ್ ನೋಡ್ಬಿಟ್ಟು ಏನಿದು ಎರಡು ಒಂದೇ ತರ ಮ್ಯಾಚ್ ಆಗ್ತಿದೆಯಲ್ಲ, ಏನಾದ್ರೂ ಕಂಬೈನ್ ಸ್ಟಡಿ ಮಾಡಿದಾರ ಅಂತ ಅನ್ಕೊಂಡ್ಬಿಟ್ಟಿದೆ. ಆಮೇಲೆ ನೋಡಿದ್ರೆ ಗೊತ್ತಾಯ್ತು ಇದೊಂದು ಆಕ್ಷನ್ ಥ್ರಿಲ್ಲರ್ ಸಿನಿಮಾ ಅಂತ. ಪೋಸ್ಟರ್ ನೋಡ್ತಿದ್ದಂಗೆ ಸ್ವಲ್ಪ ಹಾರರ್ ಸಿನಿಮಾನು ಕೂಡ ಇರಬೇಕು ಅಂತ ಅನ್ಕೊಂಡ್ಬಿಟ್ಟಿದೆ. ಇಲ್ಲ ಅಂತ ಆಮೇಲೆ ಗೊತ್ತಾಯ್ತು. ಮೂವಿ ಹಿಂಗಿತ್ತು ಅಂತ ರಿವ್ಯೂ ಕಡೆ ಬರ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋಸ್ ನಿಮ್ಮ ಚಾನಲ್ ಅಲ್ಲಿ ಯಾವಾಗ್ಲೂ ಬರ್ತಾ ಇರುತ್ತೆ. ಶುರು ಮಾಡೋಣ. ಮೊದಲನೇದಾಗಿ ಈ ಸಿನಿಮಾ ತುಂಬಾನೇ ಚಿಕ್ಕದು, ಅಂದ್ರೆ ತುಂಬಾನೇ ಚಿಕ್ಕದು. 1 ಗಂಟೆ 55 ನಿಮಿಷ ಕರೆಕ್ಟ್ ಆಗಿದೆ. ಬೇಗ ಮುಗ್ದೋಗ್ಬಿಡ್ತದೆ, ಅಷ್ಟೊಂದು ಏನಿಲ್ಲ. ಮೂವಿ ಆನ್ಲೈನ್ ಸ್ಟೋರಿ ಏನಪ್ಪಾ ಅಂದ್ರೆ, ಸಡನ್ ಆಗಿ ಯಾರೋ ವಾಮಾಚಾರ ಮಾಡೋ ಕಚಡ ನನ್ನ ಮಕ್ಕಳು ಒಂದು 9 ಜನ ಇರ್ತಾರೆ, ನವಗ್ರಹಗಳಿದ್ದಂಗೆ. ಸೊ ಆ ಗುಂಪಲ್ಲಿ ಮೇಯ್ನ್ ಆಗಿ ಅಚ್ಯುತ್ ಕುಮಾರ್, ಅರುಣ್ ಸಾಗರ್, ಹಾಗೇನೆ ಮೇಯ್ನ್ ಆಗಿ ಅಗ್ನಿಶ್ರೀಧರ್. ಸೊ ಈ ಸಿನಿಮಾದ ಕತೆ ಬರೆದಿರೋದು ಕೂಡ ಇವ್ರೇನೆ. ಹಾಗೇನೆ ಈ ಸಿನಿಮಾದಲ್ಲಿ ಮೇಯ್ನ್ ಕ್ಯಾರೆಕ್ಟರ್ನು ಕೂಡ ಇವ್ರೇನೆ. ಏನ್ ಇವಯ್ಯ ಬರೀ ಇಂಗ್ಲಿಷ್ ಅಲ್ಲೇ ಕೊಸಿತಾನೆ ಮರ್ಯ, ಅದ್ರಲ್ಲಿ ಇವನ್ ಮಗ ಮಾತ್ರ ಇಂಗ್ಲಿಷ್ಗೆ ಹುಟ್ಟಿರೋರಂಗ್ ಆಡ್ತಾನೆ ಸಿನಿಮಾದಲ್ಲಿ. ಇವರೆಲ್ಲ ಸೇರ್ಕೊಂಡು ಏನೇನೋ ವಾಮಾಚಾರಗಳು ಅವು ಇವು ಮಾಟ ಮಂತ್ರಗಳನ್ನೆಲ್ಲ ಮಾಡ್ಕೊಂಡು ಜನಗಳಿಗೆ ಅದು ಇದು ಮಾಡ್ಕೊಡ್ತಾ ಇರ್ತಾರೆ. ಎಲೆಕ್ಷನ್ ನಿಂತಿರೋರ್ಗೆ ಅದ್ ಮಾಡೋದು ಇದ್ ಮಾಡೋದು, ಬಲಿ ಕೊಡೋದು, ಹಂಗ್ ಮಾಡೋದು ಹಿಂಗ್ ಮಾಡೋದು, ವಿಚಿತ್ರವಾಗಿ ಏನೇನೋ ಮಾಡ್ತಾ ಇರ್ತಾರೆ. ಸೊ ಇವ್ರು ಮೇನ್ ಆಗಿ ಯೂಸ್ ಮಾಡೋದು ಏನಪ್ಪಾ ಅಂದ್ರೆ ಹೆಣ್ಮಕ್ಳು. ಅದ್ರಲ್ಲೂ ಕೂಡ ಕಾಲ್ ಗರ್ಲ್ ಆಗಿ ವರ್ಕ್ ಮಾಡ್ತಾರಲ್ಲ, ಅವ್ರನ್ನ ಹೇಳ್ಕೊಂಬಂದು ಕುಚಿಕ್ ಅಂತ ಕುಯಿಸ್ಬಿಟ್ಟು ಬಲಿ ಕೊಡ್ತಾರೆ. ಈ ತರ ಪ್ಯಾರಾನಾರ್ಮಲ್ ಆಕ್ಟಿವಿಟಿಗಳು ನಡೀತಾ ಇರ್ಬೇಕಾದ್ರೆ ಸಂಯುಕ್ತ ಹೆಗ್ಡೆ ಅವರು ಮಧ್ಯದಲ್ಲಿ ಸಡನ್ ಆಗಿ ಬಂದ್ಬಿಟ್ಟು ಅಟ್ಯಾಕ್ ಮಾಡ್ತಾರೆ, ಅವ್ರನ್ನೆಲ್ಲ ಸ್ಮ್ಯಾಶ್ ಮಾಡ್ತಾ ಇರ್ತಾರೆ. ಬಟ್ ಯಾಕೆ ಮಾಡ್ತಾರೆ ಅನ್ನೋದು ನೀವು ತಿಳ್ಕೊಬೇಕಾಗಿರೋದು. ಸಿನಿಮಾ ವಾವ್ ಅನ್ನೋ ರೇಂಜ್ ಇಲ್ಲ ಅಂದ್ರೂ ಕೂಡ ಚೆನ್ನಾಗಿದೆ, ಒಂದ್ಸರಿ ನೋಡಬಹುದು ಅನ್ನೋ ರೇಂಜಿಗೆ ಮಾಡಿದ್ದಾರೆ. ಮೊದಲನೇದಾಗಿ ಈ ಸಿನಿಮಾದಲ್ಲಿ ಹೈಲೈಟ್ ಏನಪ್ಪಾ ಅಂದ್ರೆ ಸಂಯುಕ್ತ ಹೆಗ್ಡೆ ಅವರ ಫೈಟಿಂಗ್ ಸ್ಕಿಲ್ಸ್. ಯಾರು ಸಖತ್ತಾಗಿ ಟ್ರೈನಿಂಗ್ ಕೊಟ್ಟವ್ರೆ ಮಾತ್ರ ಹೆಂಗೆಲ್ಲ ಕಾಲೆತ್ತು ಒದಿತಾರೆ ಅಂದ್ರೆ ನೋಡೋದಕ್ಕೆ 2 ಕಣ್ಣಲ್ಲ 4 ಕಣ್ಣು ಬೇಕು. ಬೇಕು. ಸಿನಿಮಾ ಒಳ್ಳೆ ಶಾರ್ಟ್ ಫಿಲಮ್ ನೋಡ್ದಂಗ ಆಗುತ್ತೆ. ಇಂಟರ್ವಲ್ ಟೈಮ್ ಅಲ್ಲಿ ಕರೆಕ್ಟ್ ಆಗಿ ಏನೋ ಒಂದು ರಿವೀಲ್ಡ್ ಆಗುತ್ತೆ. ಸಂಯುಕ್ತ ಹೆಗ್ಡೆ ಅವ್ರದ್ದು ಏನೋ ಒಂದು ಸಡನ್ ಆಗಿ ರಿವೀಲ್ಡ್ ಆಗ್ಬಿಡ್ತದೆ. ಅದನ್ನ ನೋಡ್ಬಿಟ್ಟು ವಾವ್, ಏನೋ ಮುಂದೆ ಏನೋ ಇರಬೇಕು, ಸಮಥಿಂಗ್ ಏನೋ ರಾಂಗ್ ಆಗಿದೆ ಅಂತ ಅನ್ಕೊಂಡು ಸ್ವಲ್ಪ ಎಕ್ಸೈಟ್ ಆಗ್ಬಿಟ್ಟೆ. ಆಮೇಲೆ ಯಾವ್ದೋ ಒಂದು ಸ್ಟೋರಿ ಬಂತು, ಅದನ್ನ ನೋಡ್ಬಿಟ್ಟು ಇಷ್ಟೇನಾ ಇರಬೇಕು ಓಕೆ ಅಂತ ಅನ್ಕೊಂಡೆ. ಇನ್ನು ಥಿಯೇಟರ್ ಒಳಗಡೆ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೇನಪ್ಪ ಅಂದ್ರೆ, ಮಾಮೂಲಿಯಾಗಿ ಇವತ್ತು ಸ್ವಲ್ಪ ಜಾಸ್ತಿ ಜನನೇ ಬಂದಿದ್ರು ಸಿನಿಮಾನ ನೋಡೋದಕ್ಕೆ. ಅದ್ರಲ್ಲಿ ಒಂದು 3 ಜನ ಇಂಟರ್ವಲ್ ಆದ ತಕ್ಷಣ ಎದ್ದು ಹೋಗ್ಬಿಟ್ರು. ಅವ್ರಿಗೆ ಅದ್ ಯಾವ ರೀತಿ ಫೀಲ್ ಆಯ್ತೋ ನನಗಂತೂ ಗೊತ್ತಿಲ್ಲ. ಸ್ವಲ್ಪ ಎಂಡ್ವರೆಗೂ ನೋಡಿದಿದ್ರೆ ಅವ್ರ ಒಪಿನಿಯನ್ ಚೇಂಜ್ ಆಗ್ತಿತ್ತೇನೋ. ಮೋಸ್ಟ್ಲಿ ಮನೇಲಿ ಅರ್ಜೆಂಟ್ ಆಗಿ ಯಾರೋ ಕಾಲ್ ಮಾಡಿದ್ರು ಅನ್ಸುತ್ತೆ, ಮಿಷಿನ್ ಪ್ರೋಗ್ರಾಮ್ ಏನೋ ಹೋದ್ರೆ ಇರೋ. ಸೊ ಟೋಟಲ್ ಆಗಿ ಇದೊಂದು ಕ್ರೈಮ್ ಸಸ್ಪೆನ್ಸ್ ರಿವೆಂಜ್ ಸಿನಿಮಾ ಅಂತಾನೆ ಹೇಳಬಹುದು. ಸಂಯುಕ್ತ ಹೆಗ್ಡೆ ಅವರಿಗೆ ಹೀರೋಯಿನ್ ಆಗಿ ಚಾನ್ಸ್ಗಳು ಬರ್ತಾ ಇಲ್ಲ. ಯಾಕಪ್ಪ ಅಂದ್ರೆ ಅವ್ರೊಂದ್ ಸ್ವಲ್ಪ ರಫ್ ಅಂಡ್ ಟಫ್ ಒಂಥರ ಗಂಡು ಬೀರಿ ಆಡ್ದಂಗ್ ಆಡ್ತಾರೆ. ಹೀರೋಯಿನ್ ಕ್ಯಾಟಗರಿ ಅವ್ರಿಗೆ ಸೂಟ್ ಆಗಲ್ಲ. ಸ್ವಲ್ಪ ನಾಜೂಕಾಗಿ ಅದು ಇದು ಮಾಡೋ ರೇಂಜ್ಗೆಲ್ಲ ವರ್ಕ್ ಆಗೋಲ್ಲ. ಚಿಂದಿ ಚಿತ್ರಾನ್ನ ಏನೋ ಮಗನೇ ಹಂಗೆ ಹಿಂಗೆ ಅನ್ಕೊಂಡು ಬರೋರಂಗೆ ಕಾಣ್ತಾರೆ. ಸೊ ಈ ರೀತಿ ಸಿನಿಮಾಗಳು ಅವ್ರಿಗೆ ಪಕ್ಕ ಸೂಟ್ ಆಗೋದಂತೂ ಡೌಟೇ ಇಲ್ಲ. ಸೊ ಓವರಾಲ್ ಆಗಿ ಈ ಸಿನಿಮಾನ ಒಂದು ಸಾರಿ ನೋಡಬಹುದು. ವಾವ್, ಏನಿದು ಇಷ್ಟೊಂದು ಎಕ್ಸೈಟ್ ಆಗೋ ರೇಂಜ್ಗೆ ಈ ಸಿನಿಮಾನ ಮಾಡಿದ್ದಾರೆ ಅಂತ ನಮ್ಮ ಅಪ್ರಾಣಿಗೂ ಹೇಳಲ್ಲ. ಒಂದ್ಸರಿ ನೋಡ್ಕೊಂಡು ಪರವಾಗಿಲ್ಲ ಅಂತ ಎದ್ದು ಬರಬಹುದು. ಮೋಸ ಅಂತೂ ಮಾಡಲ್ಲ, ನೀವು ಕೊಡೋ ದುಡ್ಡಿಗೆ ಮೋಸ ಅಂತೂ ಆಗಲ್ಲ. ಒಂದು ಲೆವೆಲ್ಗೆ ಪರ್ಫೆಕ್ಟ್ ಆಗಿ ಮಾಡಿದ್ದಾರೆ. ಆಮೇಲೆ ಕೆಲವೊಂದಷ್ಟು ಮೆಸೇಜ್ಗಳು ಕೂಡ ಇದಾವೆ ಕಾಲ್ ಗರ್ಲ್ಸ್ ಗಳಿಗೆ ಸಂಬಂಧಪಟ್ಟ ಹಾಗೆ. ಕಾಲ್ ಗರ್ಲ್ಸ್ ಅಂದ್ರೆ ಗೊತ್ತಲ್ವಾ, ಅದೇ ಅದು ಅವೆಲ್ಲ ಅರ್ಥ ಆಗ್ಬಿಡ್ತವೆ, ನಮ್ಗೆಲ್ಲ ಗೊತ್ತಿಲ್ವಾ. ಸೊ ಅವ್ರಿಗೂ ಒಂದು ಲೈಫ್ ಇದೆ. ಯಾವ್ದೋ ಒಂದು ಪ್ರಾಬ್ಲಮ್ ಇಂದ, ಯಾವ್ದೋ ಒಂದು ಪ್ರೆಷರ್ ಇಂದ ಅವ್ರಿಗೆ ಕೆಲ್ಸಕ್ಕೆ ಬಂದ್ಬಿಡ್ತಾರೆ. ಏನೇನ್ ಇಲ್ಲಿಗೆ ಬರ್ಲೇಬೇಕು ಅನ್ಕೊಂಡ್ ಬರಲ್ಲ, ಏನೋ ಒಂದಾಗಿ ಬಂದ್ಬಿಡ್ತಾರೆ. ಸೊ ಅವ್ರಿಗೂ ಒಂದು ಲೈಫ್ ಇದೆ. ಅದನ್ನು ಸ್ವಲ್ಪ ಅರ್ಥ ಮಾಡ್ಕೊಂಡು ಸಮಾಜದಲ್ಲಿ ಏನೋ ಒಂದು ಮಾಡ್ಕೊಡಕ್ಕೆ ಗೌರ್ಮೆಂಟ್ ಅವರು ಹೆಲ್ಪ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ. ಎಲ್ಲಿಂದ ತರೋದು ದುಡ್ಡನ್ನ ಮುಂದೆ ನೋಡೋಣ. ಇನ್ನೊಂದು ಹೇಳೋದನ್ನು ಕೂಡ ಮರೆತು ಬಿಟ್ಟಿದೆ, ಈ ಸಿನಿಮಾ ರೇಟೆಡ್ ಆಗಿರ್ತದೆ. ಚಿಕ್ಕ ಮಕ್ಕಳೆಲ್ಲ ಹೋಗಿ ನೋಡಂಗಿಲ್ಲ. 18 ವರ್ಷ ಆಗಿರೋರು ಕೂಡ ಒಂದ್ ಸ್ವಲ್ಪ ಹೋಗಿ ನೋಡ್ಬಾರ್ದು ಅಂತ ಅನ್ಕೋತೀನಿ. ಒಂದ್ 20 ವರ್ಷ ಮೇಲ್ಪಟ್ಟಿರೋರು ಹೋಗಿ ನೋಡ್ಕೊಳ್ಳಿ. ಅದೇ ಸಮಥಿಂಗ್ ಮತ್ತೆ ರಿತ್ತ ಚಿತ್ತಲ್ ಪತಲ್ ಆಗ್ತಾ ಇರುತ್ತೆ. ಅದನ್ನೆಲ್ಲ ಚಿಕ್ಕ ಮಕ್ಕಳು ನೋಡಿದ್ರೆ ಭಯ ಪಟ್ಕೊಬಿಡ್ತಾರೆ, ಸ್ವಲ್ಪ ಮೈಂಡ್ ಅಪ್ಸೆಟ್ ಆಗೋ ರೇಂಜ್ಗೆಲ್ಲ ಹೋಗ್ಬಿಡ್ತಾರೆ. ಅನ್ನೋದಕ್ಕೋಸ್ಕರ ಇದಕ್ಕೆ ರೇಟೆಡ್ನ ಕೊಟ್ಟಿದ್ದಾರೆ. ಸೊ ನೀವುಗಳು ಸಪ್ರೇಟ್ ಆಗಿ ಹೋಗಿ ಈ ಸಿನಿಮಾನ ನೋಡ್ಬೇಕಾಗುತ್ತೆ. ಫ್ಯಾಮಿಲಿ ಜೊತೆ ಹೋಗಿ ಕೂತ್ಕೊಂಡಂತೂ ನೋಡೋದಕ್ಕೆ ಹೋಗ್ಬೇಡಿ, ಚಿತಾಲ್ ಪತಾಲ್ ಆಗೋಯ್ತದೆ. ಆಮೇಲೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ವಿಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾರಿ. ಕೀಪ್ ವಾಚಿಂಗ್. ಬಾಯ್.